ಬಾಸ್ ನೋಟಿಸ್ ಬಗ್ಗೆ ಶಾಸಕ ಯತ್ನಾಳ್ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಶಿಸ್ತು ಪಾಲನಾ ಸಮಿತಿ ನೋಟಿಸ್ ಅನ್ನ ಕೊಟ್ಟಿದೆ. ಆ ನೋಟಿಸ್ಗೆ ಉತ್ತರವನ್ನ ಕೊಡ್ತೀನಿ ಅಂದಿದ್ದಾರೆ ಬಸನಗೌಡ ಯತ್ನಾಳ್. ಶಾಸಕ ಯತ್ನಾಳ್ ಈಗ ರಿಯಾಕ್ಟ್ ಮಾಡಿದ್ದಾರೆ, ಟ್ವೀಟ್ ಮಾಡಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಶಾಸಕ ಯತ್ನಾಳ್ ರಾಜ್ಯ ಬಿಜೆಪಿಯ ವಾಸ್ತವ ಸ್ಥಿತಿಯನ್ನ ಮನದಟ್ಟು ಮಾಡ್ತೇನೆ ಅಂದಿದ್ದಾರೆ. ಹಿಂದುತ್ವದ ಪರ ನನ್ನ ಹೋರಾಟ ಮುಂದುವರಿಯಲಿದೆ. ಜಾಲತಾಣ ಎಕ್ಸ್ ನಲ್ಲಿ ಟ್ವೀಟ್ ಮಾಡಿದ್ದಾರೆ ಶಾಸಕ ಯತ್ನಾಳ್. ಈ ನೋಟಿಸ್ ಅನ್ನ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದ್ದಾರೆ ಯತ್ನಾಳ್. ಜಾಲತಾಣ ಎಕ್ಸ್ ನಲ್ಲಿ ಟ್ವೀಟ್ ಮಾಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ. ಹೌದು, 10 ದಿನಗಳ ಒಳಗೆ ಉತ್ತರವನ್ನ ಕೇಳಿರೋದು ಹೌದು, ಉತ್ತರವನ್ನ ಕೊಡ್ತೀನಿ. ಅದರ ಜೊತೆಯಲ್ಲಿ ಪಕ್ಷದಲ್ಲಿ ಏನಾಗ್ತಾ ಇದೆ, ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಾಗಿರ್ಬೋದು, ಅದರ ಜೊತೆಲಿ ಒಂದಷ್ಟು ವಿಚಾರಗಳಾಗಿರ್ಬೋದು, ಇದೆಲ್ಲದರ ಬಗ್ಗೆಯೂ ಕೂಡ ಮನದಟ್ಟು ಮಾಡ್ತೀನಿ ಅನ್ನುವಂಥ ಮಾತನ್ನ ಈಗ ಯತ್ನಾಳ್ ಟ್ವೀಟ್ ಮುಖಾಂತರ ಸ್ಪಷ್ಟಪಡಿಸಿರೋದು. ಆ ನಿಟ್ಟಿನಲ್ಲಿ ವರಿಷ್ಠರಿಗೆ ವಿಜೇಂದ್ರ ಆಗಿರ್ಬೋದು, ವಿಜೇಂದ್ರ ಬಡ ಆಗಿರ್ಬೋದು, ಇಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳಾಗಿರ್ಬೋದು, ಪಕ್ಷದ ಒಂದಷ್ಟು ಬೆಳವಣಿಗೆಗಳಿಂದ ಯತ್ನಾಳ್ ಈಗಾಗಲೇ ಸಾಕಷ್ಟು ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ. BSY ಕುಟುಂಬದ ವಿರುದ್ಧ ಸಾಕಷ್ಟು ಕಿಡಿಕಾರ್ತಾ ಇದ್ದಾರೆ. ಆ ಎಲ್ಲ ವಿಚಾರಗಳನ್ನು ಕೂಡ ಪಕ್ಷದ ವರಿಷ್ಠರಿಗೆ ಮನದಟ್ಟು ಮಾಡಿಸ್ತೀನಿ ಅನ್ನುವಂಥ ಮಾತನ್ನ ಈಗ ಹೇಳಿರೋದು. ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡಿರುವಂತಹ ಆ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀವಿ. ಈ ನೋಟಿಸ್ ಬಂದಿರೋದು, ನೋಟಿಸ್ ಬಿಜೆಪಿ ಶಿಸ್ತು ಪಾಲನಾ ಸಮಿತಿ ನನಗೆ ನೋಟಿಸನ್ನ ನೀಡಿರುವಂಥದ್ದು, ಅದಕ್ಕೆ ನಾನು ರೆಸ್ಪಾಂಡ್ ಮಾಡ್ತೀನಿ. ಜೊತೆಗೆ ಏನೇನು ನೈಜತೆ ಇದೆಯೋ, ಫ್ಯಾಕ್ಟ್ಸ್ ಏನಿದೆಯೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಸ್ಥಿತಿಗತಿಗಳು ಬಿಜೆಪಿ ರಾಜ್ಯ ಬಿಜೆಪಿಯಲ್ಲಿ ಏನು ನಡೀತಾ ಇದೆಯೋ ಅದೆಲ್ಲವನ್ನು ಕೂಡ ನಾನು ಮುಂದೆ ಇಡ್ತೀನಿ ಅನ್ನುವಂಥ ಮಾತನ್ನ ಕೂಡ ಆ ಟ್ವೀಟಲ್ಲಿ ಹೇಳಿರೋದನ್ನು ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ನನ್ನ ಹಿಂದುತ್ವದ ಪರವಾಗಿ ನಡೀತಾ ಇರುವಂಥ ಈ ಹೋರಾಟ ಏನಿದೆ, ಭ್ರಷ್ಟಾಚಾರದ ವಿರುದ್ಧವಾದಂಥ ಹೋರಾಟ ಏನಿದೆ, ವಕ್ಫ್ ಹೋರಾಟ ಏನಿದೆ, ಇದೆಲ್ಲವೂ ಕೂಡ ಮುಂದುವರಿಯುತ್ತೆ ಅನ್ನುವಂಥದ್ದನ್ನ ಯತ್ನಾಳ್ ಟ್ವೀಟ್ ಮೂಲಕ ಹೇಳಿದ್ದಾರೆ.